ಟ್ರಬಲ್ ಶೂಟರ್ ಖ್ಯಾತಿಯ ಡಿಕೆ ಶಿವಕುಮಾರ್ ಅವರೇ ಈಗ ಟ್ರಬಲ್ ಎದುರಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಸಂಪುಟ ವಿಸ್ತರಣೆ ಬಳಿಕ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಮತ್ತಷ್ಟು ಹೆಚ್ಚಾಗಿದೆ. ಮಂತ್ರಿಗಿರಿ ಸಿಗದ ಅನೇಕ ಶಾಸಕರು ಸಿಡಿದೆದ್ದಿದ್ದಾರೆ. ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಏನೆಲ್ಲ ಆಗಬಹುದು ಅನ್ನೋ ಚಿತ್ರಣ ಇಲ್ಲಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ವೇಳೆ ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿದ್ದ 17 ಶಾಸಕರು ಮುಂಬೈ ಕಡೆ ಮುಖ ಮಾಡಿದ್ರು. ಆ ಅಷ್ಟು ಶಾಸಕರನ್ನ ವಾಪಸ್ ಕರೆತರುವ ಜವಾಬ್ದಾರಿ ಡಿಕೆಶಿ ಹೆಗಲ ಮೇಲಿತ್ತು. ಆದರೆ ಈಗ ಅದಕ್ಕಿಂತ ದೊಡ್ಡ ಸಮಸ್ಯೆ ಸಿಎಂ ಡಿಕೆ ಶಿವಕುಮಾರ್ಗೆ ಎದುರಾಗಿದೆ. ಪಕ್ಷದಲ್ಲಿ ಸ್ಫೋಟಗೊಂಡಿರುವಂತಹ ಅಸಮಾಧಾನದ ಜ್ವಾಲೆಯನ್ನ ಶಮನ ಮಾಡುವ ದೊಡ್ಡ ಟಾಸ್ಕ್ ಬಂಡೆಗೆ ಮುಂದಾಗಿದೆ. ರೆಬಲ್ ಆಗ್ತಾರ ಅಸಮಾಧಾನಿತ ಶಾಸಕರು. ರೆಬಲ್ ಶಾಸಕರ ನಾಯಕರಾಗುವುದು ಯಾರು? ಒಂದು ಕಡೆಗೆ ಸಚಿವ ಸ್ಥಾನ ಸಿಗದೆ ಆಕ್ರೋಶಗೊಂಡಿರುವಂತಹ ಶಾಸಕರು, ಮತ್ತೊಂದು ಕಡೆಗೆ ಪಕ್ಷದಲ್ಲಿ ಸ್ಥಾನಮಾನ ಸಿಗುತ್ತಿಲ್ಲ ಅಂತ ಬೇಸರ ಹೊರಹಾಕ್ತಿರುವಂತಹ ಕಾರ್ಯಕರ್ತರು. ಇವರ ನಡುವೆ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷ ಸೇರೋದಾಗಿ ಪರೋಕ್ಷವಾಗಿ ಎಚ್ಚರಿಕೆ ನೀಡುತ್ತಿರುವಂತಹ ಕೆಲವೊಂದಿಷ್ಟು ನಾಯಕರು. ಹೀಗೆ ಈ ಮೂರು ತಂಡವನ್ನ ತಣ್ಣಗಾಗಿಸುವ ಬೃಹತ್ ಟಾಸ್ಕ್ ಈಗ ಡಿಕೆ ಶಿವಕುಮಾರ್ ಮುಂದಿದೆ. ಸಚಿವ ಸ್ಥಾನ ಸಿಗದೆ ಆಕ್ರೋಶಗೊಂಡಿರುವಂತಹ ಶಾಸಕರು ಬಹಿರಂಗವಾಗಿಯೇ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಕ್ಷ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಲು ಬಯಸುತ್ತದೆಯೇ ಇಲ್ಲವೇ ಎಂಬುದನ್ನು ಪ್ರಶ್ನೆ ಕೂಡ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ನಾವು ಸ್ವಂತ ವರ್ಚಸ್ಸಿನಿಂದ ಗೆದ್ದಿರುವುದು ಹೊರತು ಪಕ್ಷದ ಚಿಹ್ನೆಯಿಂದಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಇದೂ ಸಾಲದೆ ಇದೊಂದೇ ಪಕ್ಷವಲ್ಲ, ಉಳಿದ ಪಕ್ಷಗಳಲ್ಲಿಯೂ ಕೂಡ ನಮಗೆ ಆಫರ್ ಬಂದಿದೆ ಅಂತ ತಿಳಿಸಿದ್ದಾರೆ. ಇದರ ನಡುವೆ ಈ ಅಸಮಾಧಾನಿತ ಶಾಸಕರ ನಾಯಕ ಯಾರಾಗ್ತಾರೆ ಎಂಬ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಒಂದು ವೇಳೆ ಪಕ್ಷದ ಮೇಲೆ ಅಸಮಾಧಾನಗೊಂಡಿರುವಂತಹ ಸುಮಾರು 30ಕ್ಕೂ ಅಧಿಕ ಶಾಸಕರು ಒಂದಾದರೆ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಮುಂದಿನ ದಿನಗಳಲ್ಲಿ ಈ ಅಸಮಾಧಾನವನ್ನ ಸರಿಪಡಿಸದೆ ಹೋದರೆ ಅಷ್ಟೂ ಶಾಸಕರು ಪಕ್ಷದ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಕಷ್ಟಪಟ್ಟು ಪಡೆದಂತಹ ಮುಖ್ಯಮಂತ್ರಿ ಕುರ್ಚಿಯನ್ನ ಕಾಪಾಡುವುದಾ, ಅಥವಾ ಆಕ್ರೋಶಗೊಂಡಿರುವಂತಹ ಶಾಸಕರನ್ನ ಸಮಾಧಾನಪಡಿಸುವುದಾ, ಅಥವಾ ಕಾರ್ಯಕರ್ತರಿಗೆ ಸೂಕ್ತ ಸ್ಥಾನಮಾನ ಕೊಡಿಸುವುದಕ್ಕೆ ಹೋರಾಡೋದಾ ಎಂಬ ಗೊಂದಲದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಳುಗಿ ಹೋಗಿದ್ದಾರೆ. ಒಂದು ವೇಳೆ ಈ ಅಸಮಾಧಾನಿತರ ಗುಂಪಿಗೆ ನಾಯಕತ್ವ ಸಿಕ್ಕಿದ್ದೇ ಆದರೆ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಗಳಲ್ಲಿ ದೊಡ್ಡ ಹೊಡೆತ ಬೀಳುವುದಂತೂ ಪಕ್ಕಾ.